ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಹುಭಾಷಾ ಚಿತ್ರನಟ ಕಮಲ್ ಹಾಸನ್ ರವರು ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದೆ ಎಂದು ಹೇಳಿಕೆ ಕೊಟ್ಟಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಮತ್ತು ತಾಲೂಕು ವಿವಿಧ ಕನ್ನಡ ಪರ ಹೋರಾಟಗಾರರ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಶಿವನಗೌಡ ನಾಗನಗೌಡ, ಕನ್ನಡ ಪರ ಹೋರಾಟಗಾರರು ಆದ ಶರಣಪ್ಪ ಪಾಟೀಲ್ ಕರಮುಡಿ, ಇನ್ನೋರ್ವ ಕನ್ನಡ ಪರ ಹಾಗೂ ನ್ಯಾಯವಾದಿ ರವಿ ನಿಂಗೋಜ್ ಮಾತನಾಡಿ, ಇಂದು ಕನ್ನಡ ಭಾಷೆಗೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ. ಈ ಭಾಷೆಗೆ 4000 ವರ್ಷಗಳ ಕಾಲ ಇತಿಹಾಸವಿದೆ. ಇಂತಹ ಐತಿಹಾಸಿಕ ಕನ್ನಡ ಭಾಷೆಯ ಬಗ್ಗೆ ಚಿತ್ರನಟ ಕಮಲ್ ಹಾಸನ್ ಕೀಳಾಗಿ ಮಾತನಾಡುವುದು ಖಂಡನೆ ಸಂಗತಿ. ಇವರು ತಮ್ಮ ರಾಜಕೀಯ ಪಕ್ಷವನ್ನು ಹುಟ್ಟುಹಾಕಿದ್ದಾರೆ. ಪಕ್ಷದ ಏಳಿಗೆಗಾಗಿ ಇವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ತಮ್ಮ ಹೇಳಿಕೆ ಜನ ವಿರೋಧಿಯಾದರೂ ಕೂಡ ಕ್ಷಮೆ ಕೇಳಿದೆ. ನನ್ನ ಹೇಳಿಕೆಗೆ ನಾನು ಬದ್ಧ ಎಂಬ ಉದ್ದಟತನ ಮೆರೆದಿದ್ದಾನೆ. ಈ ಕನ್ನಡ ದ್ರೋಹಿ ಕಮಲ್ ಹಾಸನ್ ಚಿತ್ರವನ್ನು ಕರ್ನಾಟಕದಲ್ಲಿ ಪ್ರದರ್ಶಿಸಲು ಅವಕಾಶ ಕೊಟ್ಟರೆ ಮುಂಬರುವ ದಿನದಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಹೀಗಾಗಿ ಕೂಡಲೇ ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಎಂದಿದ್ದಾರೆ. ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಿದ್ದ ಕಮಲ್ ಹಾಸನ್ಗೆ ಕನ್ನಡ ಪರ ಸಂಘಟನೆ ಖಂಡಿಸುತ್ತದೆ ಹಾಗೂ ಕನ್ನಡ ಅಭಿಮಾನಿಗಳು ಕೂಡ ಖಂಡಿಸುತ್ತದೆ. ಒಬ್ಬ ನಟನಾಗಿ ಯಾವ ರೀತಿ ಮಾತಾಡಬೇಕು ಅನ್ನೋ ತನ್ನ ಅರಿವಿಲ್ಲದೆ ಏನೋ ಬೊಗಳುತ್ತಾ ಹಾಗೆ ಬೊಗಳಿ ಕರ್ನಾಟಕ ರಾಜ್ಯದಲ್ಲಿ ಬಂದು ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಕ್ಕಂಥ ಕಮಲ್ ಹಾಸನ್ಗೆ ನಾವು ಕನ್ನಡಿಗರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಚಲನಚಿತ್ರಗಳು ಕನ್ನಡ ವಾಣಿಜ್ಯ ಮಂಡಳಿಯಲ್ಲಿ ಯಾವುದೇ ರೀತಿ ಬಿಡುಗಡೆಗೊಳಿಸುವುದಿಲ್ಲ. ಒಂದು ವೇಳೆ ಕನ್ನಡ ಚಲನಚಿತ್ರದಲ್ಲಿ ಮಂಡ್ಯದಲ್ಲಿ ಏನು ಪ್ರಯೋಗ ಮಾಡಿದರೆ ನಾವು ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವಿಷಯವನ್ನು ಗಂಭೀರವಾಗಿ ಚರ್ಚೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾವುದೇ ರೀತಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಿಡುಗಡೆಗೊಳಿಸಬಾರ್ದು. ಈ ಕಟ್ ಲೈಫ್ ಚಿತ್ರವನ್ನು ಕರ್ನಾಟಕ ರಾಜ್ಯದಲ್ಲಿ ಜೂನ್ 6ರಂದು ಯಾವುದೇ ರೀತಿಯ ಅವರು ಬಿಡುಗಡೆಗೊಳಿಸಬಾರ್ದು. ಈ ಕರ್ನಾಟಕ ರಕ್ಷಣೆಗೆ ಎಚ್ಚರಿಕೆ ಕೊಡ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಅದು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ದೊರೆತಂತ ಕನ್ನಡ ರಾಜ್ಯ ಏಕೈಕ ರಾಜ್ಯ ಅದು ಕರ್ನಾಟಕ ರಾಜ್ಯ. ಹಲವಾರು ಪ್ರಶಸ್ತಿ ದೊರಕಿವೆ. ಆ ಒಂದು ನಮ್ಮ ಕನ್ನಡ ಭಾಷೆಗೆ 4000 ಇತಿಹಾಸ ಇದೆ, 4000 ವರ್ಷಗಳ ಇತಿಹಾಸ. ಇಂಥ ಭಾಷೆಗೆ ಅವಹೇಳನಾಗಿ ಮಾತಾಡತಕ್ಕಂಥ ನಾಡದ್ರೋಹಿ ನಟ ತಮಿಳು ನಟ ಕನ್ನಡ ಕಮಲ್ ಹಾಸನ್ ಕೂಡಲೇ ಬಂಧಿಸಬೇಕು. ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ಬಣ ಒತ್ತಾಯಿಸುತ್ತದೆ ಅಂತ ಈ ಮೂಲಕ ತಮ್ಮ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾವತ್ತು ಈ ಒಂದು ಕಮಲ್ ಹಾಸನ್ ವಿರುದ್ಧ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ನಾಗನಗೌಡರ ಸಾರಥ್ಯದಲ್ಲಿ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳೇ, ಕನ್ನಡದ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಉಪನ್ಯಾಸಕರು ಆಗಿರ್ತಕ್ಕಂಥ ಪ್ರಾಚಾರ್ಯರಾಗಿ ಸೇವಿಸಿರ್ತಕ್ಕಂಥ ರವಿ ನಿಂಗೋಜ್ ಅವರೇ, ಅದೇ ರೀತಿಯಾಗಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೋರಾಟಗಾರರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮಾನ್ಯ ಬಂಧುಗಳೇ, ಮತ್ತು ಮೊನ್ನೆ ಈ ಒಬ್ಬ ದೇಶದ ಹೆಸರಾಂತ ನಟ ಎಂದು ಕೂಡಿಸಿಕೊಂಡಿರ್ತಕ್ಕಂಥ ಕಮಲ್ ಹಾಸನ್ ಇವತ್ತು ಕನ್ನಡದ ಬಗ್ಗೆ 4000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆ ಬಗ್ಗೆ ಆತ ಅತ್ಯಂತ ಕೇವಲವಾಗಿ ಮಾತನಾಡಿದ್ದಾನೆ. ಇವನೊಬ್ಬ ಕನ್ನಡ ದ್ರೋಹಿ, ಕನ್ನಡದ ದ್ರೋಹಿ. ಆತ ಯಾಕೆ ಹೀಗೆ ಮಾತನಾಡಿದ್ದಾನೆ ಅಂದ್ರೆ ಪ್ರಾದೇಶಿಕ ರಾಜಕೀಯ ಪಕ್ಷವನ್ನು ಹುಟ್ಟುಹಾಕಿದ್ದಾನೆ. ಪ್ರಾದೇಶಿಕ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರಬೇಕು, ತಾನು ರಾಜಕೀಯ ಅಧಿಕಾರ ಪಡಿಬೇಕು, ವೋಟ್ ಬ್ಯಾಂಕ್ಗಾಗಿ ಇವತ್ತು ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿದ್ದಾನೆ. ಇವತ್ತು ಕನ್ನಡ ಭಾಷೆ ತನ್ನದೇ ಆದ ಐತಿಹಾಸಿಕ ಇತಿಹಾಸವನ್ನು ಹೊಂದಿದೆ. ಕನಿಷ್ಠ 4000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಂಥ ಭಾಷೆಯ ಬಗ್ಗೆ ಈ ಕಮಲ್ ಹಾಸನ್ ಅತ್ಯಂತ ಕೀಳಾಗಿ ಮಾತನಾಡಿದ್ದಾರೆ. ನಂತರ ನಮ್ಮೆಲ್ಲರ ಕನ್ನಡ ಹೋರಾಟಗಾರರು ಇವತ್ತು ಆತನ ವಿರುದ್ಧ ಹೋರಾಟ ಮಾಡಿದ್ರ ಅದೇನಂತ ನಂತರ ಕ್ಷಮೆ ಕೊಡುದಿಲ್ಲ ಅಂತಾರ. ಇವರಿಗೆ ಎಷ್ಟು ಸೋಕ್ ಐತೆ ಇವಾಗ. ಈ ಒಬ್ಬ ಕನ್ನಡ ದ್ರೋಹಿ ತನ್ನ ಒಂದು ಅವನ ಸಿನಿಮಾ ಬಿಡುಗಡೆ ಆಗುತ್ತಾ ಗಲ್ಫ್ ಅಂತೇಳಿ 6ನೇ ತಾರೀಕು ಅವತ್ತು ನಾನೀಗ ಹೇಳ್ತಾ ಇದ್ದೇನೆ, ಕನ್ನಡದ ಚಿತ್ರಮಂಡಳಿಯವರೇ, ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಆ ಕಮಲ್ ಹಾಸನ್
ವಿಷಯವನ್ನು ಪ್ರದರ್ಶನಕ್ಕೆ ಅವಕಾಶ ಕೊಡಬಾರ್ದು, ವಿಷಯದ ಹೇಳಬೇಕು ಅಂದಾಗ ಮಾತ್ರ ಆತನಿಗೆ ತಕ್ಕ ಉತ್ತರ ಕೊಟ್ಟಂಗಾಗುತ್ತಾ. ಯಾವತ್ತು ಕನ್ನಡ ಜಲ ಭಾಷೆ ಬಗ್ಗೆ ಈ ಕಮಲ್ ಹಾಸನ್ ಅಂತ ಕಮಂಗಿಗಳು ಇವತ್ತು ನಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ತಾರ. ಆ ನಟ 6ನೇ ತಾರೀಕಿನೊಳಗಾಗಿ ಕ್ಷಮೆ ಕೇಳ್ಬೇಕು. ಇಂದ ಇತ್ತಿನಾತಕ ಐತೆ ಅವಕಾಶ, ಅದನ್ನ ತಿಳ್ಕೋಬೇಕು. ಇಲ್ಲ ಅಂದ್ರ ಆತನ ನಮ್ಮ ಕರ್ನಾಟಕ ಕಾರಣ ಬಿಡದಲ್ಲ, ನಾವು ಕನ್ನಡಿಗರನ್ನು ಎದ್ದುಕೊಂಡಿರುವ ಕಮಲ್ ಹಾಸನ್ ಅತ್ಯಂತ ಕೇವಲ ಮಾತಾಡ್ತಾರ. ಒಂದು ವೇಳೆ ನಮ್ಮ ಹೋರಾಟ ಇಲ್ಲಿಗೆ ಶುರುವಾಗಿದೆ, ಇನ್ನು 6 ದಿನದೊಳಗಾಗಿ ಕಮಲ್ ಹಾಸನ್ ಕ್ಷಮೆ ಕೋರ್ತಾ ಇದ್ರೆ ನಮ್ಮ ಶಿವನಗೌಡರು ರವಿ ನಿಂಗೋಜಿ ಅವರ ಸಾಹಿತ್ಯದಲ್ಲಿ ಯಲಬುರ್ಗಾ ತಾಲೂಕಿನಲ್ಲಿ ಮುಂಗಾರು ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ತೇವೆ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಉಪಾಧ್ಯಕ್ಷ ರಾಮನಗೌಡ ಪಾಟೀಲ್, ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಭೀಮ್ಸ್ ಬಂಡಿವಡ್ಡರ್, ಯಲಬುರ್ಗಾ ನಗರ ಘಟಕದ ಗೌರವ ಅಧ್ಯಕ್ಷ ವೀರೇಶ್ ಬಳಿಗೇರ್, ಜಿಲ್ಲಾ ಉಪಾಧ್ಯಕ್ಷ ದುರ್ಗಪ್ಪ ಮಾದರ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ದೇವಪ್ಪ ಬನ್ನಿಕೊಪ್ಪ, ಹೊಸಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಪವನ್ ಹಡಗಲಿ, ವಕೀಲರ ಕಂಠಿ ಚಂದೂರ್, ಅಂಬರೀಶ್ ಹುಬ್ಬಳ್ಳಿ, ಬಸವರಾಜ್ ಹಡಪದ್ ಮತ್ತಿತರರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಆದ ಬಸವರಾಜ್ ತೆನ್ನಳ್ಳಿ ಮೂಲಕ ಮನವಿ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕಳುಹಿಸಲಾಗಿದೆ. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.